ಹಾಯ್ ಹಲೋ ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿನ್ನೆ ದಾವಣಗೆರೆ ಉಸ್ತುವಾರಿ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರಾದ BZ ಜಮೀರ್ ಅಹಮದ್ ಅವರ ಬಗ್ಗೆ. ಅಲ್ಪಸಂಖ್ಯಾತ ಸಮುದಾಯ ನಾಯಕರು BZ ಜಮೀರ್ ಅಹಮದ್ ಅವರು ಅದನ್ನು ಹೈಕಮಾಂಡ್ AICC ಕೂಡ ಒಪ್ಕೊಂಡಿದೆ. ಆದರೆ ಇಲ್ಲಿ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರು ಒಪ್ಕೊಂಡಿಲ್ಲ ಅನಿಸುತ್ತೆ. ಇವರು ನಿನ್ನೆ ಒಂದು ಮಾತನ್ನು ಹೇಳಿದರು, ನಮ್ಮ ಕ್ಷೇತ್ರಕ್ಕೆ ಮಾತನಾಡೋರು ಜಮೀರ್ ಅಹಮದ್ ಅವರು ಯಾರು ಅಂತ ಹೇಳಿ. ಆದರೆ ಈ ಮಾತನ್ನು ನೀವು ಹಿಂದೆ ತಕ್ಕೊಳ್ಬೇಕಾಗುತ್ತೆ. ದಾವಣಗೆರೆ ಉಸ್ತುವಾರಿ ಮಂತ್ರಿಗಳಾದ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರೆ, ಯಾಕಂದರೆ ಕೆಲವೊಂದು ರಾಜ್ಯಗಳಿಗೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಅವರನ್ನು ನೇಮಿಸಿದ್ದು ನಿಮ್ಮ ಹೈಕಮಾಂಡು, ಯಾವುದು AICCದು. ಅದು ಇಡೀ ರಾಜ್ಯಕ್ಕೆ ಗೊತ್ತು. ಮತ್ತು ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಎಲ್ಲರೂ ಒಪ್ಕೊಂಡಿದ್ದಾರೆ. BZ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅಂತ ಹೇಳಿ. ಅವ್ರ ಜೊತೆಗೆ ಮತ್ತೆ ಹಲವಾರು ನಾಯಕರುಗಳು ಇದ್ದಾರೆ. ಆ ಎಲ್ಲ ನಾಯಕರುಗಳನ್ನು ಕೂಡ ಅಳಲನ್ನು ಕೇಳೋದು ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಪ್ರತಿಯೊಬ್ಬರೂ ತಮ್ಮ ನಾಯಕರುಗಳಿಗೆ ನಮಗೆ ಅಲ್ಪಸಂಖ್ಯಾತರಿಗೆ ನ್ಯಾಯ ದೊರಕಿಸಿಕೊಡಿ ಅಂತ ಹೇಳಿ ನಮ್ಮ ನಾಯಕರುಗಳ ಹತ್ರ ಹೋಗ್ತಾರೆ. ಅದೇ ರೀತಿ ನಿಮ್ಮ ದಾವಣಗೆರೆ ಮತಕ್ಷೇತ್ರಕ್ಕೂ ಕೂಡ ಇತ್ತೀಚೆಗೆ ನಿಮ್ಮ ನಿಧನವಾದ ಹಿರಿಯರು ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ನಿಮ್ಮ ತಂದೆಯವರು. ಅವರು ಸುಮಾರು 45 ವರ್ಷದಿಂದ MLA ಆಗಿ ಮಂತ್ರಿಗಳಾಗಿ ಹಲವಾರು ಜನರ ಸೇವೆಯನ್ನು ಮಾಡಿದ್ದಾರೆ. ಆದರೆ ಇವತ್ತಿನವರು ಕೊನೆ ಸಾವಿನ ಉಸಿರುವರು ಇರುವವರೆಗೂ ಅಲ್ಪಸಂಖ್ಯಾತ ಸಮುದಾಯ ಜೊತೆಗೆ ಅಲ್ಪಸಂಖ್ಯಾತ ನಾಯಕರ ಜೊತೆಗೆ ಹೇಗೆ ಬೆರ್ಕೊಂಡು ಬಂದಿದ್ರು ಅನ್ನುವಂಥದ್ದು ಅರ್ಥೈಸ್ಕೊಳ್ಬೇಕಾಗುತ್ತೆ. ಮಾತನ್ನು ನೆನಪಿಟ್ಕೊಂಡು ನೀವು ಮಾತನಾಡಬೇಕಾಗಿತ್ತು. ಇವತ್ತಿನವರೆಗೂ ಕೊಟ್ಟು ಅವ್ರ ಜೊತೆಗೆ ನಿಂತು ಅವ್ರಿಗೆ ಆರಿಸ್ಕೊಂಡು ಬಂದಂಥದ್ದು ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ. ಅದಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಅವರೇ, ನೀವು ಆದಷ್ಟು ಕೂಡಲೇ BZ ಜಮೀರ್ ಅಹಮದ್ ಅವರಿಗೆ ಅವನು ಯಾವನು ನಮ್ಮ ಕ್ಷೇತ್ರಕ್ಕೆ ಬಂದು ಮಾತನಾಡೋನು ಅನ್ನೋಂಥದ್ದನ್ನು ಏನು ಮಾತನ್ನು ಮಾತಾಡಿದಿರಾ ಆದಷ್ಟು ಕೂಡಲೇ ಅದನ್ನು ಹಿಂದೆ ತಕ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಈಗ ಅಲ್ಪಸಂಖ್ಯಾತ ಸಮುದಾಯ ಮತ್ತು BZ ಜಮೀರ್ ಅಹಮದ್ ಅವರ ಫಾಲೋವರ್ಸ್ ಎಲ್ಲರೂ ಸೇರಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಕೂಡಲೇ ಜಮೀರ್ ಅಹಮದ್ ಅವರಿಗೆ ಮಾತನ್ನ ಹೇಳಿದ್ದು ಅದನ್ನು ಹಿಂದೆ ತಕ್ಕೊಳ್ಳಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬರೇ. ಆದರೆ ಟಿಕೆಟ್ ಕೇಳೋದು ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅಲ್ಪಸಂಖ್ಯಾತ ಸಮುದಾಯದವರು ಕೇಳ್ತಾರೆ. 40 ವರ್ಷದಿಂದ ನಿಮ್ಮ ಮನೆಯವರಿಗೇನೆ ಅಲ್ಲೇ ಮನೆ ಹಾಕಿದ್ದಿದೆ. ಆದರೂ ಕೂಡ ನೀವು MLA, ನಿಮ್ಮ ಮನೆಯವರೂ MP, ಇವತ್ತು ನಾಳೆ ಮತ್ತೆ ಮಗನಿಗೆ ಮಾಡ್ಬೇಕಂತ ಹೊರಟಿದ್ದೀರಾ. ಅದೇ ರೀತಿ ಒಂದು ದೊಡ್ಡ ಮನಸ್ಸನ್ನು ಮಾಡಿ ಈ ಬಾರಿ ನಿಮ್ಮ ತಂದೆಯವರ ಸ್ಥಾನವನ್ನು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸ್ಥಾನವನ್ನು ಬಿಟ್ಟುಕೊಡಿ. ಮುಂದೆ ನಿಮ್ಮ ಇನ್ನೂ ಮಗ ಫ್ಯೂಚರ್ಲಿ ದೊಡ್ಡವನಾಗಬೇಕಾಗಿದೆ. ದೊಡ್ಡವನಾದ ನಂತರ ಅವನಿಗೆ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಇದೊಂದು ಬಾರಿ ಅಚಾನಕವಾಗಿ ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡ ಮೇಲೆ ಒಂದು ಅವಕಾಶ ಸಿಕ್ಕಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬಿಟ್ಟುಕೊಡಿ ಅಂತ ಹೇಳಿ ಇಡೀ ರಾಜ್ಯದಂತ ಕೆಲವೊಂದು ಜನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದು ಜಮೀರ್ ಅಹಮದ್ ಅವರಿಗೆ. ಯಾಕಂದ್ರೆ ಅವರು ಚುನಾವಣೆ ಸಂದರ್ಭಗಳಲ್ಲಿ ದೊಡ್ಡ ಭಾಷಣಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನು ಅನ್ಯಾಯ ಆದರೂ ಕೂಡ ನಾವಿದೀವಿ ನಿಮ್ಮ ಜೊತೆಗೆ ಅನ್ನುವಂಥದ್ದನ್ನ ಮಾತಾಡಿಕೊಂಡು ಹೋಗ್ತಾರಲ್ಲ, ಭಾಷಣ ಮಾಡಿ ಅಲ್ಪಸಂಖ್ಯಾತ ಸಮುದಾಯದವರು ನಾಯಕರುಗಳು. ಆದರೆ ಅದೇ ನಾಯಕರುಗಳಿಗೆ ಚುನಾವಣೆಗಳು ಬಂದಾಗ ಅಲ್ಪಸಂಖ್ಯಾತ ನಾಯಕರುಗಳಿಗೇನೆ ಅಲ್ಪಸಂಖ್ಯಾತ ಸಮುದಾಯ JP, TP, MLA, MPಗೆ ಡಿಮಾಂಡ್ ಮಾಡೋದು. ಅದನ್ನು ನೀವು ಎಚ್ಚರದಿಂದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಬಗ್ಗೆ ಮಾತನಾಡಿ ಅಂತ ಹೇಳುತ್ತಾ ನನ್ನ 1-2 ನುಡಿಗಳನ್ನು ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಮುಟ್ಟಿಸಿ ಅಂತ ಹೇಳ್ತೀನಿ. ಮತ್ತೆ ಈ ಮಾತನ್ನ ನೀವು ಹಿಂದೆ ತಕ್ಕೊಳ್ಳಿ ದಯಮಾಡಿ. ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ರೆ, ದೊಡ್ಡ ಮನಸ್ಸನ್ನು ಮಾಡಿ ನಿಮ್ಮ ತಂದೆಯವರ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಬಾರಿ ಬೇರೆದವರಿಗೆ ಅಲ್ಲಿ ನಿಮ್ಮ ದಕ್ಷಿಣ ಮತಕ್ಷೇತ್ರ ದಾವಣಗೆರೆಗೆ ಬೇರೆ ಅಭ್ಯರ್ಥಿಯನ್ನ ಕೊಟ್ರೆ ಬಹಳ ಒಳ್ಳೆಯದು. ನೀವು ಇನ್ನೂ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ತೀರಾ ಅನ್ನೋಂಥದ್ದು ನಮಗೆಲ್ಲ ಒಂದು ಆಸೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.